ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಅಂತೇಳಿ. ನಾನು ಯುವ ಕಿಸಾನ್ ಮಾರ್ಟ್ ಕಂಪ್ನಿ ಸರ್. ನಿಮ್ಮ ಹೆಸರು ಯಾವ ಸರ್? ಬುಕ್ಲಾರ ಯಾವುದು ತಾಲೂಕು? ಚಳ್ಳಕೆರೆ ತಾಲೂಕು. ಸರ್ ಇವು ಸ್ವಲ್ಪ ಆ ಕಡೆ ತೋರಿಸಿ. ಸರ್ ಆಯ್ತು, ನಮಸ್ಕಾರ ಸರ್. ಈಗ ಇಲ್ಲಿ ನಾವು ಬುಕ್ಕರಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಹೆಸರು ಹೇಳಿದ್ದಾರೆ. ಈಗ ಪಪ್ಪಾಯ ಗಿಡ ಹಾಕಿದ್ದಾರೆ. ಈ ಪಪ್ಪಾಯ ಗಿಡ ಬಂದುಬಿಟ್ಟು ತಳಿ ಬಂದುಬಿಟ್ಟು 15 ವೆರೈಟಿ ಅಂತ ಹೇಳಿ. ಹೌದು ಸರ್, 15 ವೆರೈಟಿ. ಹಾಂ ಸರ್. ಈಗ ಎಷ್ಟು ತಿಂಗಳು ಗಿಡ ಅವು? ಈಗ 2.5 ತಿಂಗಳು ಸರ್. 2 ತಿಂಗಳು ಸರ್. ನಾವು ಇಲ್ಲಿಗೆ ಬಂದಾಗ ನಾವು ಫಸ್ಟ್ ನೋಡಿದಾಗ ಎಷ್ಟು ತಿಂಗಳು? ಈಗ ನಾವು ಒಂದು ತಿಂಗಳು ಹಾಂ ಸರ್, ಓಕೆ. ಈಗ ನಾವು ನಮ್ಮ ಕಂಪ್ನಿ ಬಗ್ಗೆ ನಮ್ಗೆ ಕೊಟ್ಟಿದ್ದೀವಿ ಸರ್. ಸರ್ ಇವು ಒಂದ್ಸಲ ನೀವು ಹೇಳ್ತೀರಾ ಸರ್ ಏನಂತೇಳಿ? ಸಾಯಿಲ್ ಮತ್ತು ರೋಟೋ ಡೆವಲಪರ್ ಇದು. ಹಾಂ ಸರ್. ಮತ್ತು ಇದು ಯುವ ಕಿಸಾನ್ ಕಿಂಗ್ ಅಂತ ಸರ್, ಕಿಸಾನ್ ಕಿಂಗು. ಮತ್ತು ಇದು ಯುವ ಕಿಸಾನ್ ಗ್ರೋತ್. ಸರ್ ಇವೆಲ್ಲ ಏನು ಮಾಡಿರಿ ಸರ್ ನೀವು? ಸರ್ ಇವನ್ನೆಲ್ಲ ನಾವು ಡ್ರೆಂಚಿಂಗ್ ಮಾಡಿದ್ದೀವಿ ಸರ್. ಯಾವ ಥರ ಡ್ರೆಂಚಿಂಗ್ ಮಾಡ್ತೀರಾ? ಎಷ್ಟೆಷ್ಟು ನಿಮಗೆ ಇದು ಕೊಟ್ಟಿದ್ದೀವಿ ನೋಡಿ? ಇದೊಂದು ಕೆ ಜಿ, ಹಾಂ ಸರ್. ಇದೊಂದು ಲೀಟ್ರು, ಇದೊಂದು ಲೀಟ್ರು ಮತ್ತು ಇದೊಂದು ಲೀಟ್ರು ಹಾಫ್ ಹಾಫ್ ಅಲ್ಲ 2 ಕೊಟ್ಟಿದ್ದೀವಿ. ಹಾಂ ಸರ್ ಇವೆಲ್ಲ ನಿಮಗೆ ಎಷ್ಟು ಗಿಡಕ್ಕೆ ವಹಿಸಿದ್ವಿ ಸರ್? ನಾನು ಸರ್ ಈಗ 200 ಲೀಟ್ರ್ ನೀರಿಗೆ 1000 ಗಿಡಕ್ಕೆ ವಹಿಸ್ತೀವಿ. 1000 ಗಿಡಕ್ಕೆ ನೀವು ಹೇಳಿದಿರಿ ಸರ್. 1000 ಗಿಡಕ್ಕೆ ವಹಿಸ್ತೀವಿ ಸರ್. ವಹಿಸಿದ ಆಮೇಲೆ ನಿಮಗೆ ರಿಸಲ್ಟ್ ಏನು ಕಾಣಿಸಿದೆ? ನಿಮ್ಮ ಗಿಡದಲ್ಲಿ ಏನು ಬದಲಾವಣೆ ಬಂದಿದೆ ಸರ್? ಮೊದಲೆಲ್ಲ ಸ್ವಲ್ಪ ಗ್ರೋತ್ ಇರಲಿಲ್ಲ. ಆಮೇಲೆ ಸ್ಟೆಮ್ ಕೂಡ ಸ್ವಲ್ಪ ತೆಳುವಿತ್ತು. ಇದೆಲ್ಲ ಒಂದು ಸ್ವಲ್ಪ ಪಿಕಪ್ ಆಗಿದೆ. ಗ್ರೋತೂ ಬಂದಿದೆ, ಸ್ಟೆಮ್ ದಪ್ಪವೂ ಬಂದಿದೆ. ಇದು ಅನುಕೂಲ ಆಗಿದೆ ಸರ್. ಆಮೇಲೆ ಫ್ಲವರಿಂಗ್ ಯಾವ ಥರ ಬರ್ತಾ ಇದೆ ಸರ್? ಫ್ಲವರಿಂಗ್ನು ಈಗ ಸ್ಟಾರ್ಟ್ ಆಗಿದೆ ಸರ್. ಚೆನ್ನಾಗೇ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್. ಈಗ ಇದನ್ನು ನಾವು ಈ ಯುವ ಕಿಸಾನ್ ಕಂಪ್ನಿ ಪ್ರಾಡಕ್ಟ್ನ ಬಳಸಿದ್ರಿಂದ ನಿಮಗೆ ಉಪಯೋಗ ಆಯಿತು? ಉಪಯೋಗ ಖಂಡಿತ ಉಪಯೋಗ ಆಯ್ತು ಸರ್. ಸರ್ ನಿಮ್ಮ ಮುಖಾಂತರ ಬೇರೆ ರೈತರಿಗೆ ಹೇಳ್ಬೋದಾ? ಹಾಂ, ಧಾರಾಳವಾಗಿ ಹೇಳ್ಬೋದು ಸರ್. ಯಾಕಂದ್ರೆ ನಮ್ಮದು ಇಲ್ಲಿ ನೋಡಿ ಸರ್, ಎಲ್ಲ ಡೆವಲಪ್ ಆಗಿದೆ. ಹೂವೂ ಚೆನ್ನಾಗಿ ಬಿಡ್ತಾ ಇದೆ. ಆಮೇಲೆ ಸ್ಟೆಮ್ಮೂ ಚೆನ್ನಾಗಾಗಿದೆ. ಇದರಿಂದ ಬೇರೆ ರೈತರು ಸರ್ ಒಂದ್ಸಲ ಹೊಲ್ದಾಗ ಹೋಗ್ಬೇಕು ಸರ್.